So and welcome back to my YouTube channel. ನೀವು ಫಸ್ಟ್ ಟೈಮ್ ನನ್ನ YouTube ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ರಂಜಿತಾ ಪ್ರಕಾಶ್, ನಾನು ಇರೋದು ಬ್ಯಾಂಗ್ಳೂರಲ್ಲಿ. ಹಾಗೆ ನಿಮಗೆ ನನ್ನ ಎಲ್ಲ ವ್ಲಾಗ್ಸ್ ವಿಡಿಯೋಸ್ ಬೇಕಿದ್ದಲ್ಲಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರೋ ಹಾಗೆ ಮಾರ್ನಿಂಗ್ ರೊಟೀನ ಶೂಟ್ ಮಾಡ್ತಾ ಇರೋದು ನಾನು. ಸೊ ನನ್ನ ಮಾರ್ನಿಂಗ್ ಎದ್ದಾಗಿಂದ ನಾನು ಆಫೀಸ್ ರೀಚ್ ಆಗೋವರೆಗೂ ನನ್ನ ಡೇ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಟೈಮ್ ಇದ್ದಲ್ಲಿ ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಐಡಿಯಾ ಇರುತ್ತೆ ಏನ್ ನಡೀತಿದೆ ವಿಡಿಯೋದಲ್ಲಿ ಅಂತ ಹೇಳಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಬೆಳಗ್ಗೆ ಅಂತೂ ಒಳ್ಳೆ ನಿದ್ದೆ, ಎದ್ದೊಳಕ್ ನಿಜವಾಗ್ಲೂ ನನಗೆ ಮನ್ಸಿರ್ಲಿಲ್ಲ. ಆಫೀಸ್ಗೆ ಹೋಗಕ್ಕಂತೂ ನಿಜವಾಗ್ಲೂ ಮನ್ಸಿರ್ಲಿಲ್ಲ. ಇವತ್ತು ಅಷ್ಟು ಚಳಿ ಆಗ್ತಾ ಇತ್ತು, ಅಷ್ಟು ಚಂದ ನಿದ್ದೆ ಬರ್ತಾ ಇತ್ತು. ನೈಟ್ ಎಲ್ಲ ಮಳೆ ಆಗಿದೆ ನಮ್ಮ ಕಡೆ ಅಂತೂ, ಸಿಕ್ಕಾಬಟ್ಟೆ ಮಳೆ. ಸೊ ಅದಕ್ಕಾಗಿ ಒಳ್ಳೆ ನಿದ್ದೆ ಆಯ್ತು. ನಿಜಕ್ಕೂ ಕೂಡ ನಿದ್ದೆ ಇಸ್ ಸೋ ಇಂಪಾರ್ಟೆಂಟ್, ನಮ್ಗೆ ಆಗ್ಲಿ ನಿಮ್ಗಾಗ್ಲಿ, ನಮ್ಮ ಡೇನ ಸ್ಟಾರ್ಟ್ ಮಾಡಕ್ಕಾಗಿರ್ಬೋದು. ಸೊ ಇವಾಗ ಆಲ್ರೆಡಿ ನಾನು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿದಾಯ್ತು. ಇವಾಗ ಅಡಿಗೆನ ಸ್ಟಾರ್ಟ್ ಮಾಡಬೇಕು. ನನಗೂ ಮೋಸ್ಟ್ ಆಫ್ ದ ಟೈಮ್ ನಾನು ಏನ್ ಮಾಡ್ತೇನೆ ಅಂದ್ರೆ ನೈಟೇ ಕರಿ ಏನಾದ್ರು ರೆಡಿ ಮಾಡಿ ಎತ್ತಿಕ್ಬಿಟ್ಟಿರ್ತೀನಿ. ಬಟ್ ಇವತ್ ಸದ್ಯಕ್ಕೆ ಇನ್ನೂ ಯಾವ್ದೇ ತರ ಕರಿ ರೆಡಿ ಮಾಡಿಲ್ಲ. ಸೊ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಐಡಿಯಾನು ಇಲ್ಲ ನನ್ನ ತಲೆಯಲ್ಲಿ. ಆದ್ರೆ ನಾನು ಏನಂದ್ರೆ ಫಸ್ಟ್ ರೈಸ್ಗೆ ಇಟ್ಬಿಡ್ತೀನಿ, ಅದಾದ್ಮೇಲೆ ಏನೋ ಒಂದು ಐಡಿಯಾ ತಲೆಗೆ ಬಂದಿರುತ್ತೆ. ಸೊ ಬನ್ನಿ ಇವಾಗ ಕಿಚನ್ಗೆ ಹೋಗಿ ನನ್ನ ಕುಕಿಂಗ್ ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಆಲ್ರೆಡಿ ರೈಸ್ಗೆ ಇಟ್ಟಿದ್ದೀನಿ. ಸೊ ಅದು ಆಲ್ರೆಡಿ ಒಂದು ಕುದಿ ಕೂಡ ಬಂದಿದೆ. ಅಂಡ್ ನನ್ನ ಫೇವ್ರೆಟ್ ಕಾಫಿ ಅದು ಕೂಡ ರೆಡಿ ಆಗ್ತಾ ಇದೆ. ಸೊ ಇವಾಗ ಕೂತು ಸ್ವಲ್ಪ ಹೊತ್ತು, ನಂಗೆ ಟೈಮ್ ಕಡಿಮೆ ಇದ್ರು ಅಥವಾ ಟೈಮ್ ಜಾಸ್ತಿ ಇದ್ರು ಫಸ್ಟ್ ನಾನು ಕಾಫಿಗೆ ಸಿಕ್ಕಾಬಟ್ಟೆ ಟೈಮ್ ಕೊಡ್ತೀನಿ. ಆ ಮೂಮೆಂಟ್ ನನ್ಗೊಂಥರ ಆರಾಮಾಗಿರ್ಬೇಕು ಅಂತ ನಾನು ಯಾವಾಗೂ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕಾಫಿ ಟೈಮ್ ಇಸ್ ಮೈ ಫೇವ್ರೆಟ್ ಟೈಮ್. ಸೊ ಕೂತು ಆರಾಮಾಗಿ ಕಾಫಿ ಕುಡಿತೀನಿ. ಸೊ ಇದಾದ ತಕ್ಷಣ ಏನಾದ್ರು ಒಂದು ಚಟ್ನಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಮೂಲಂಗಿ ಚಟ್ನಿ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ತೋರಿಸ್ಕೊಡ್ತೀನಿ ಯಾವ ತರ ಮೂಲಂಗಿ ಚಟ್ನಿ ಮಾಡೋದು ಅಂತ. ನೀವು ಆಲ್ರೆಡಿ ಸಾಕಷ್ಟು ನೋಡಿರ್ತೀರ ಅಥವಾ ನಿಮ್ಗೂ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ನೋಡ್ತಾ ನೀವು ಕೂಡ ಎಂಜಾಯ್ ಮಾಡಿ. ಅಂಡ್ ನಿಮ್ಮ ಡೇ ಕೂಡ ಈ ದಿನ ತುಂಬಾ ಬ್ಯೂಟಿಫುಲ್ ಆಗಿರ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಿಮ್ಮೆಲ್ರಿಗೂ. ಸೊ ವೆಯ್ಟ್ ಮಾಡ್ತಾ ಇರಿ, ತೋರಿಸ್ಕೊಡ್ತೀನಿ ಯಾವ ತರ ಅದು ಮಾಡೋದು ಅಂತ ಹೇಳಿ. ಸೊ ಫೈನಲಿ ಕಾಫಿ ಟೈಮ್. ಸೊ ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ಇಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಕಾಫಿ ಕುಡಿತಾ ಇಡೀ ದಿನ ಯಾವ ಥರ ಇರಬೇಕು ಅಂತ ನನ್ನ ಮೈಂಡಲ್ಲೇ ಇಮ್ಯಾಜಿನೇಷನ್ ಓಡ್ತಾನೆ ಇರುತ್ತೆ. ಹಾಗೆ ನನಗೆ ಯಾವ್ದಾದ್ರು ಒಂದು ವಿಚಾರ ಆಗಬೇಕು ಅಂದರೆ ಅದಕ್ಕೋಸ್ಕರ ನಾನು ಅಫರ್ಮೇಷನ್ನ ಹೇಳ್ಕೊತೀನಿ. ಅದನ್ನು ಇಮ್ಯಾಜಿನೇಷನ್ ಮಾಡಿ ಒಳ್ಳೆ ರೀತಿಲಿ ಆಗಲಿ ಅಂತ ಕೂಡ ಯೋಚನೆ ಮಾಡ್ತೀನಿ. ಅದ್ರ ಜೊತೆಗೆ ಈ ದಿನ ನನಗೆ ಸಿಕ್ಕಿರೋದಕ್ಕೆ ದೇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ನ ಹೇಳ್ತೀನಿ. ಸಮ್ಟೈಮ್ಸ್ ಏನಾದ್ರು ಬರಿತೀನಿ, ಇವತ್ತು ಏನು ಬರೆಯೋಕ್ಕಾಗಲಿಲ್ಲ, ನೈಟಾಗಿ ಕೆಲಸನ ಮಾಡ್ತೀನಿ. ಸದ್ಯಕ್ಕೆ ಇಷ್ಟ ಆಗಿದ್ದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡ ತಕ್ಷಣ ನೆಕ್ಸ್ಟು ಬ್ಯಾಕ್ ಟು ಕಿಚನ್. ಸೊ ನಾನು ಇವತ್ತು ಹೇಳ್ದಾಗೆ ಮೂಲಂಗಿ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಚಿಕ್ಕದಾಗಿ ಇದನ್ನೆಲ್ಲ ಹಚ್ಚಿ ಇಟ್ಕೋಬೇಕು ಫಸ್ಟು. ದೆನ್ ಪ್ಯಾನ್ ಮೇಲೆ ಫ್ರೈ ಮಾಡುವ. ಕೆಲವ್ರಿಗಂತೂ ಗೊತ್ತೇ ಆಗಲ್ಲ, ಯಾಕಂದ್ರೆ ಡೈಲಿ ಮನೇಲಿ ಅಡುಗೆ ಮಾಡೋರು ತುಂಬಾನೇ ಡಿಫಿಕಲ್ಟ್ ಅನ್ಸುತ್ತೆ. ಏನ್ ಮಾಡೋದು, ಎಲ್ಲಾನು ಆಲ್ರೆಡಿ ತಿನ್ಬಿಟ್ಟಿದೀವಿ ಅನ್ನೋ ಲೈಫಲ್ಲಿ ಅನ್ನೋ ತರ ಅನಿಸ್ತಾ ಇರೋದು ಎಷ್ಟೋ ಸಲ ನನ್ಗಂತೂ ಅನ್ಸುತ್ತೆ ನಿಜಕ್ಕೂ ಕೂಡ. ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಧನಿಯಾ ಬೀಜ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಮಾತ್ರ, ಸ್ವಲ್ಪ ಮೆಣಸು, ಅದು ಕೂಡ ಜಾಸ್ತಿ ಹಾಕೋಬೇಡಿ, ನಿಮಗೆ ಖಾರಕ್ಕೆ ತಕ್ಕಾಗೆ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಬಂದು ಜೀರಿಗೆ, ಆಮೇಲೆ ಹುಣಸೆ ಹಣ್ಣು ನನಗಿಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆದ್ರೆ ನೀವು ಹುಣಸೆ ಹಣ್ಣು ಕೂಡ ಆಡ್ ಮಾಡ್ಕೋಬಹುದು ಇದಕ್ಕೆ. ಸೊ ಫಸ್ಟ್ ಇದನ್ನೆಲ್ಲ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಹಾಗೆ ನಾನು 2 ಬೆಳ್ಳುಳ್ಳಿ ಕೂಡ ಆಡ್ ಮಾಡ್ತೇನೆ. ನೀವು ಶುಂಠಿ ಕೂಡ ಹಾಕೋಬಹುದು, ನನಗೆ ಶುಂಠಿ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಅದನ್ನ ಆಡ್ ಮಾಡ್ತೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಕೂಡ ಆಡ್ ಮಾಡೋಣ. ಖಾರದ ಮೆಣಸಿಕಾಯಿ ಇದ್ರೆ ಚೆನ್ನಾಗಿರುತ್ತೆ, ಒಣಗಿದ ಮೆಣಸಿಕಾಯಿ. ನನ್ನ ಹತ್ರ ಅದಿಲ್ಲ ಸದ್ಯಕ್ಕೆ, ಹಾಗಾಗಿ ನಾನು ಒಂದು 3 ಮೆಣಸಿಕಾಯಿನ ಇಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. 3 ಆ ತರ ಹಾಕೋತೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಅಂಡ್ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕುವ.
ಇಷ್ಟು ಹಾಕೋತೀನಿ. ಬೇಕಿದ್ರೆ ನಾನು ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಉಪ್ಪು ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅದಾದ್ಮೇಲೆ ಜಾಸ್ತಿ ನೀರು ಹಾಕೋಬೇಡಿ ಫಸ್ಟಲ್ಲೇ, ಸಾರಿ. ಫಸ್ಟ್ ಗ್ರೈಂಡ್ ಮಾಡಿ, ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀರನ್ನ ಆ್ಯಡ್ ಮಾಡಿ. ಇದಕ್ಕೆ ಅಲ್ಲಿವರೆಗೂ ನೀರು ಹಾಕ್ಬೇಡಿ, ಜಸ್ಟ್ ಹಾಗೆ ರುಬ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ಬೇಕಿದ್ರೆ ಮತ್ತೆ ನೀವು ಒಗ್ಗರಣೆ ಮಾಡ್ಕೋಬಹುದು, ಬಟ್ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಡೈರೆಕ್ಟ್ ಆಗಿ ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೋತೀನಿ. ಈಗ ನಾನು ಅಡಿಗೆ ಕೆಲಸ ಎಲ್ಲ ಮುಗ್ದಿದೆ ಎಲ್ಲಾನು. ಸೊ ನೆಕ್ಸ್ಟ್ ಬಂದು ಪಾತ್ರೆ ತೊಳೆಯುವಂಥದ್ದು. ಇದಾದ ತಕ್ಷಣ ನೆಕ್ಸ್ಟ್ ಕಸ ಎಲ್ಲ ಗುಡಿಸ್ಬೇಕು. ಸೊ ನೆನ್ನೆ ನೈಟ್ ನಾನು ಯಾವ್ದೇ ತರ ಅಡಿಗೆ ಮಾಡ್ಕೊಂಡಿರ್ಲಿಲ್ಲ, ಆಚೆಯಿಂದ ತಗೊಂಡು ತಿಂದಿದ್ದೆ. ಬಿಕಾಸ್ ಏನೋ ನಂಗೆ ಅಷ್ಟು ಅಡಿಗೆ ಮಾಡ್ಬೇಕು ಅಂತ ಏನೋ ಅನಿಸ್ಲಿಲ್ಲ ನೆನ್ನೆ ಆಕ್ಚುಲಿ. ಸೊ ಇದು ನನ್ನ ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್. ನಾನು ಸ್ವಲ್ಪ ಎಗ್ಗು ವಾಲ್ನಟ್ಸ್ನೆಲ್ಲ ಹಾಕಿ ತಗೊಂಡೋಗ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಅದೇ ಇರುತ್ತೆ. ಅದಾದ ತಕ್ಷಣ ನಾನು ಹೇಳ್ದಾಗೆ ಇದು ಚಟ್ನಿ ರೆಡಿ ಆಗಿದೆ. ನೀವು ಬೇಕಾದ್ರೆ ಒಗ್ಗರಣೆ ಕೂಡ ಹಾಕೋಬಹುದು ನಿಮ್ಗೆ ಇಷ್ಟ ಆದ್ರೆ. ನಾನು ಒಗ್ಗರಣೆ ಏನೋ ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಗೆ ತಗೊಂಡೋಗ್ತೀನಿ. ಆ್ಯಂಡ್ ರೈಸ್ ಇದ್ದೇ ಇರುತ್ತೆ. ನಾನು ಮಧ್ಯಾಹ್ನ ಊಟ ತುಂಬ ಚೆನ್ನಾಗಿ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ನಂಗೆ ಲೈಟಾಗೇ ಇರಬೇಕು. ಸೊ ಹಾಗಾಗಿ ಲೈಟಾಗಿರೋವಂಥ ಬ್ರೇಕ್ಫಾಸ್ಟ್ನ ತಗೊಂಡೋಗ್ತೀನಿ. ವಿತ್ ಸ್ವಲ್ಪ ಪ್ರೋಟೀನ್ ಇರಬೇಕು, ಸ್ವಲ್ಪ ಸ್ಟ್ರೆಂತ್ ಬೇಕು. ಓಲ್ ಡೇ ಅಲ್ಲ, ಏನು ಮಧ್ಯಾಹ್ನದವರೆಗೂ ಸ್ವಲ್ಪ ಸ್ಟ್ರೆಂತ್ ಇರಬೇಕಲ್ವ ಕೆಲಸ ಮಾಡಲಿಕ್ಕೆ. ಸೊ ಹಾಗಾಗಿ ಇದು ನನ್ನ ಕಂಪ್ಲೀಟ್ ಮೀಲ್ ಫಾರ್ ದ ಡೇ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದಾಯ್ತು. ಆಲ್ಮೋಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿ ಹೊರಡಬೇಕು. ನಾನು ಅನ್ಕೋತೀನಿ ತುಂಬ ಟೈಮ್ ಆಗ್ತದೆ, ಏನು ಮಾಡೋದು ಅಂತ. ಬಟ್ ನೋಡಿದ್ರೆ ಇನ್ನು 7:50 ಆಗಿರ್ಬೋದು ಅಷ್ಟೇ. 1 ಅವರ್ ಆಫೀಸ್ ಸ್ಟಾರ್ಟ್ ಆಗಿ ಮುಂಚೆ ನಾನು ಮನೆ ಬಿಡ್ತೀನಿ. ಸೊ 8 o'clock ಎಲ್ಲ ನಾನು ಹೊರಡ್ತೀನಿ ಇಲ್ಲಿಂದ. ಸೊ ಬನ್ನಿ ಸ್ಕಿನ್ ಕೇರ್ ಮಾಡುವ. ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎಮೋಲಿನ್ ಕ್ರೀಮು ಓಲ್ ಡೇ ಮಾಯ್ಶ್ಚರೈಸ್ನ ಕೊಡುತ್ತೆ ಫೇಸ್ಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನ್ನ ಮಾರ್ನಿಂಗ್ ರೊಟೀನ್ ಇಷ್ಟೇ ಆಗಿರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಅಂತ ಏನೂ ಇರೋದಿಲ್ಲ. ಸೊ ನೀವೇನಾದ್ರು ತುಂಬ ಎಕ್ಸ್ಪೆಕ್ಟ್ ಮಾಡಿದರೆ ಇಷ್ಟೇ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಏನಿರುತ್ತೆ ಅಂತ ತುಂಬ ಅನ್ಕೊಳ್ಳೋರು ಇರ್ತಾರೆ ಕೆಲವೊಬ್ರು. ಸೊ ಅದಕ್ಕೋಸ್ಕರ ಹೇಳಿದೆ. ಇದಾದಮೇಲೆ ಫೇಸ್ಗೆ ಸನ್ಸ್ಕ್ರೀನ್ ಹಾಕ್ತಿಲ್ಲ ನಾನು, ಜಸ್ಟ್ ನಾನು ನೆಕ್ಕಿಗೆ ಮಾತ್ರ ಹಾಕೋತೀನಿ. ಇದು ಆಲ್ಮೋಸ್ಟ್ ಖಾಲಿನೇ ಆಗ್ಬಿಟ್ಟಿದೆ ಆಕ್ಚುಲಿ. ಇನ್ನೇನು ಬಿಸಿಲುಗಾಲ ಹೋಯ್ತು ಗೈಸ್, ಸ್ಟಾರ್ಟು ಮಳೆ. ಮಳೆಯಲ್ಲಿ ಅಡ್ವಾಂಟೇಜ್ ಏನಂದ್ರೆ ಚಳಿಯಾಗಿ ಸಖತ್ತಾಗಿ ನಿದ್ದೆ ಬರುತ್ತೆ. ಅದೊಂದೇ ನನಗೆ ತುಂಬಾ ಇಷ್ಟ ಆಗೋದು. ಇದಾದ ತಕ್ಷಣ ನೆಕ್ಸ್ಟ್ ಬಂದು ಐಬ್ರೋ ಫಿಲ್ಲಿಂಗ್ ಇರುತ್ತೆ. ಐಬ್ರೋ ಫಿಲ್ ಮಾಡೋದು ಇಸ್ ಮೈ ಫೇವ್ರೆಟ್. ತುಂಬಾ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಿಮ್ಮ ಡೇ ಹೇಗಿತ್ತು ಅಂತ ನನಗೂ ಕೂಡ ತಿಳಿಸ್ಕೊಡಿ. ಸೊ ನನಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಇತ್ತು ನಿಮ್ಮ ಡೇ ಅಂತ ಹೇಳಿ. ಐಬ್ರೋ ಫಿಲ್ ಮಾಡ್ಬೇಕಾದ್ರೆ ಮುಂದೆನೇ ನೋಡಬೇಕು ಗೈಸ್, ಇಲ್ಲಿ ನೋಡಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನನ್ನ ಸುತ್ತಮುತ್ತ ಸಿಕ್ಕಾಬಟ್ಟೆ ನಾಯ್ಸ್ ಇದೆ. ಸೊ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ ಇಲ್ಲಿ. ಸೊ ಹಾಗಾಗಿ ಐ ಆಮ್ ಸೋ ಸಾರಿ. ನೆಕ್ಸ್ಟು ನನ್ನ ಫೇವ್ರೆಟ್ ಪರ್ಫ್ಯೂಮ್. ಸೊ ಇವಾಗ ಹೇರ್ ಸೆಟ್ ಮಾಡಬೇಕು ಆ್ಯಂಡ್ ಹೇರ್ ಸ್ಪ್ರೇನ ಅಪ್ಲೈ ಮಾಡಬೇಕಾಗಿತ್ತು. ಬಟ್ ಟೈಮ್ ಕಡಿಮೆ ಇದೆ ಇವಾಗ ಸದ್ಯಕ್ಕೆ, ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಾನು
ಬಾಚಣಿಗೆ ಅಂತ ಏನು ಯೂಸ್ ಮಾಡಲ್ಲ. ನಾನು ಜಸ್ಟ್ ಹೀಗೆ ಹೇರಲ್ಲಿ ಕೈಯಲ್ಲೇ ಸೆಟ್ ಮಾಡ್ಕೋತೀನಿ ನಾನು ಹೇರ್ನ. ಆ್ಯಂಡ್ ವೀಕ್ಲಿ 2 times ಮಾತ್ರ ಸ್ನಾನ ಮಾಡ್ತೀನಿ ಹೇರ್ಗೆ. ಸೊ ಆ ಟೈಮಲ್ಲಿ ಮಾತ್ರ ನಾನು ಬಾಚಣಿಗೆನ ಯೂಸ್ ಮಾಡುವಂಥದ್ದು. ಇನ್ನು ಬೇರೆ ಟೈಮಲ್ಲಿ ಯಾವುದೇ ಟ್ರಿಪ್ ಹೋಗ್ಲಿ ನನ್ನ ಹತ್ರ ಯಾವುದೇ ಥರ ಬಾಚಣಿಗೆನೂ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಜಸ್ಟ್ ಹೀಗೆ ಇರುತ್ತೆ, ನಾನು ಹೇರಲ್ಲೇ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೋಡಿ ಈ ಥರ ಇರುತ್ತೆ ಹೇರು. ಇಟ್ಸ್ ಸೋ ಸಿಂಪಲ್. ಕರ್ಲಿ ಹೇರ್ ಇದ್ದವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾರೆ, ಬಟ್ ನನಗಂತೂ ಯಾವತ್ತೂ ಆ ಥರ ಅನಿಸ್ಲೇ ಇಲ್ಲ. ಮೇ ಬಿ ಅವ್ರಿಗೆ ಹೇರ್ ಮೇಂಟೈನ್ ಮಾಡಕ್ ಬರ್ದಲೇನೂ ಇರ್ಬೋದು. ಆ್ಯಂಡ್ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದೇ ಇರುತ್ತೆ ಆಯ್ತಾ. ಯಾಕಂದ್ರೆ ಕೆಲವೊಂದು ಎಲ್ಲ ಥರ ಹೇರ್ ಸ್ಟೈಲ್ ಕೂಡ ನಿಮ್ಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ ಬಂದ್ರೆ ಇಟ್ಸ್ ಗುಡ್, ಬಟ್ ಮಾಡ್ಕೊಳಕ್ ನಂತರ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ಜಸ್ಟ್ ಈ ತರ ಬಿಡ್ಬೇಕಾಗುತ್ತೆ, ಅಥವಾ ಕ್ಲಿಪ್ ಹಾಕ್ಬೇಕಾಗುತ್ತೆ, ಇಷ್ಟ ಇದ್ರು ಇಲ್ದಲೇ ಇದ್ರು. ಸೊ ಎಲ್ಲದರಲ್ಲೂ ಅಡ್ವಾಂಟೇಜಸ್ ಪ್ಲಸ್ ಡಿಸ್ಅಡ್ವಾಂಟೇಜ್ ಎರಡು ಇದ್ದೇ ಇರುತ್ತೆ. ಸೊ ಸದ್ಯಕ್ಕೆ ನಾನಿವಾಗ ಒಂದು ಚಿಕ್ಕದಾಗಿ ಹೇರ್ ಕ್ಲಿಪ್ನ ಹಾಕ್ತೀನಿ. ಅಷ್ಟೇ. ಸೊ ಗುಡ್ ಟು ಗೋ. ಕಾಣಿಸ್ತಿದ್ದೀನಾ? And this is my outfit. ಬ್ಯಾಂಕ್ ಅಲ್ಲಿ ದೊಡ್ಡ ತಲೆನೋವು ಏನ್ ಗೊತ್ತಾ ಗೈಸ್, ಎತ್ನಿಕ್ ವೇರೆ ಹಾಕೊಂಡು ಹೋಗ್ಬೇಕು. ನನಗಂತೂ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಎತ್ನಿಕ್ ವೇರ್. ಅವಾಗೇನಂದ್ರೆ ಸ್ಪೆಷಲ್ ಹಬ್ಬಗಳು ಆ ಥರ ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ಅದು ಇಂಟ್ರೆಸ್ಟ್ ಅಂತಲ್ಲ, ಇಷ್ಟನೇ ಆಗ್ತಿಲ್ಲ ನನಗೆ. ಇತ್ತೀಚೆಗೆ ಡೈಲಿ ಹಾಕೊಂಡು ಎತ್ನಿಕ್ ವೇರ್ ನಂಗೆ ಅಷ್ಟು ಬೋರ್ ಆಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ನೋಡುವ ಮುಂದೆ ಏನಾಗುತ್ತೆ ಅಂತ. ಸೊ ಇಷ್ಟೇ, ಟೈಮ್ ಇನ್ನು ನನಗೆ ಸ್ವಲ್ಪ 5 to 10 minutes ಟೈಮ್ ಇದೆ. ಸೊ ಮನೆಯಿಂದ ಒಟ್ಟು ನಾನು ಬಸ್ನ ಕ್ಯಾಚ್ ಮಾಡಬೇಕು. ಫಸ್ಟು ನಮ್ಮ ಆಫೀಸ್ಗೆ ಡೈರೆಕ್ಟ್ ಬಸ್ಸಸ್ ಅಂತ ಯಾವುದೂ ಇಲ್ಲ. ಸೊ ಫಸ್ಟು ಮನೆ ಹತ್ರನೇ ನನಗೆ ಬಸ್ ಸ್ಟಾಪ್ ತುಂಬ ಹತ್ರದಲ್ಲೇ ಇದೆ. ಸೊ ಡೈರೆಕ್ಟ್ ಬಸ್ಸಸ್ ಸಿಗ್ತಾನೆ ಇರುತ್ತೆ. ಸೊ ಅದನ್ನು ಕ್ಯಾಚ್ ಮಾಡಬೇಕು. ಸೊ ನಾನು ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನನ್ನ ಏರ್ಪಾಡ್ಸ್, ನನ್ನ ಚಾರ್ಜರ್, ನನ್ನ ಎಕ್ಸ್ಟ್ರಾ ಫೋನ್ ಎಲ್ಲವನ್ನು ಕ್ಯಾರಿ ಮಾಡ್ತೀನಿ. ನಾನು ಯಾವಾಗೂ ಸ್ವಲ್ಪ ಅಗ್ಲ ಇರೋಂಥ ಬ್ಯಾಗ್ನೇ ತೊಗೋತೀನಿ ಯಾವಾಗ್ಲೂ. ತುಂಬ ಜನ ರೇಗಿಸ್ತಾ ಇರ್ತಾರೆ ನನ್ನ, ಏನಿಷ್ಟು ದೊಡ್ಡ ಬ್ಯಾಗ್ ತೊಗೊಂಬರ್ತೀಯ ಹಾಗೆ ಹೇಗೆ ಅಂತ. ಬಟ್ ಟ್ರಾವೆಲ್ ಮಾಡೋದ್ರಿಂದಾಗಿ ಪ್ರತಿಯೊಂದು ವಸ್ತು ನಾನು ಕ್ಯಾರಿ ಮಾಡಲೇಬೇಕಾಗುತ್ತೆ, ಅಥವಾ ಮನೆಗೆ ಪದೇ ಪದೇ ಎಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲವನ್ನು ನಾನು ಬ್ಯಾಗಲ್ಲಿ ತೊಗೊಂಡು ಹೋಗೇ ಇರ್ತೀನಿ ಸೇಫ್ಟಿಗಂತೆಲ್ಲ. ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ನಾನು ಬೇಗ ಮನೆ ಬಿಟ್ನೋ ಅಥವಾ ಟೈಮೇ ನಿಧಾನಕ್ಕೆ ಹೋಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಬೇಗ ರೀಚ್ ಆಗಿಬಿಟ್ಟೆ. ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಟೈಮ್ ಬಂದು 8:35 ಅಷ್ಟೇ ಆಗಿದ್ದಿದ್ದು. ನನಗೆ ಸರ್ಪ್ರೈಸ್ ಅನ್ನಿಸ್ತಿತ್ತು ಇಷ್ಟು ಬೇಗ ಬಂದುಬಿಟ್ನಾ ಅಂತ. ಆ್ಯಂಡ್ ನಡ್ಕೊಂಡು ಆಫೀಸ್ ಬಸ್ ಸ್ಟಾಪಿಂದ ಇಳಿದು ಅಲ್ಲಿಂದ ನಾನೊಂದು 800 ಮೀಟರ್ 900 ಮೀಟರ್ ಅನ್ಕೋತೀನಿ, ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಆ್ಯಂಡ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 8:45 ಅಷ್ಟಾಗಿತ್ತು. ಆ್ಯಂಡ್ ನನ್ನ ಕೊಲೆಗೆ ಇವತ್ತು ಫುಲ್ ತಲೆ ಕೂದಲೆಲ್ಲ ತೆಗೆಸ್ಬಿಟ್ಟು ಫುಲ್ ಗಡ್ಡ ಎಲ್ಲ ಶೇವ್ ಮಾಡ್ಕೊಂಬಂದ್ಬಿಟ್ಟಿದ್ದು. ಸಿಕ್ಕಾಬಟ್ಟೆ ರೇಗಿಸ್ತಾ ಇದ್ರು ಅವ್ರನ್ನ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಆಫೀಸ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಕುಡಿತೀನಿ, ಬಿಕಾಸ್ ಬೆಳಗ್ಗೆ ಕಾಫಿ ಆದಮೇಲೆ ನಾನು ನೀರೇ ಕುಡ್ದಿರಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ವಾಚ್ ಮಾಡಿದ್ದಕ್ಕೆ ಈ ವಿಡಿಯೋನ ಕೂತು. ಇಷ್ಟೇ ನನ್ನ ಮಾರ್ನಿಂಗ್ ರೂಟೀನ್. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ ಕ್ಲಿಕ್ ಮಾಡಿ. ಪದೇ ಪದೇ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ. ನೀವು ಫ್ಯೂಚರಲ್ಲಿ ಏನಾದ್ರು ಯೂಟ್ಯೂಬರ್ ಆದರೆ ನಿಮ್ಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ. ಜಸ್ಟ್ ಗಿಟಿಂಗ್ ಗೈಸ್. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.